ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷಾ ವ್ಲಾಗ್ಸ್. ಇವತ್ತು ನಾವು ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಹೊಂಟೇವ್ರಿ. ಈ ದೇವಸ್ಥಾನದ ಬಗ್ಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಮತ್ತು ಇದು ಪ್ರವಾಸಿಗರ ಪಟ್ಟಿಯಲ್ಲಿ ಇದು ಒಂದು ದೇವಸ್ಥಾನ ಅಂತಲೇ ಅನ್ಕೋಬೋದು. ಇಲ್ಲಿ ಎಲ್ಲರೂ ಬರ್ತಾರೆ ಪ್ರವಾಸಿಗರ. ಬಟ್ ಸ್ವಲ್ಪ ಜನ ಅಂದ್ರೆ ಗೋವಾಗೆ ಬರೋರೆಲ್ಲ ಏನಂತ ತಿಳ್ಕೊಂಡಿರ್ತಾರಂದ್ರೆ, ಗೋವಾದಲ್ಲಿ ಏನಿದೆ ಬೀಚ್ ಬಿಟ್ರೆ ಏನೂ ಇಲ್ಲ ಅಂತ ಸ್ವಲ್ಪ ಜನ ತಿಳ್ಕೊಂಡಿರ್ತಾರೆ. ಅದಕ್ಕಾಗಿ ನಾನು ಬೀಚ್ ಅಷ್ಟಂತಿಲ್ಲ, ಇಲ್ಲಿ ಮಸ್ತ್ ಟೆಂಪಲ್ಗಳದಾವ, ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ನೀಡೋಣ ಬರ್ರಿ. ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ, ಭಾರತ ದೇಶದಲ್ಲಿ ದುರ್ಗಾದೇವಿ ಮಹಿಷಾಸುರನನ್ನು ಕೊಂದು ಉಗ್ರ ರೂಪದಲ್ಲಿಯೇ ನೋಡಲು ಸಿಗುತ್ತಾಳೆ. ಮೈಸೂರಿನ ಚಾಮುಂಡಿ, ತುಳಜಾಪುರದ ಭವಾನಿ, ಹಿಮಾಚಲದ ಜ್ವಾಲ. ಆದರೆ ಗೋವಾದಲ್ಲಿ ಮಾತ್ರ ದುರ್ಗಾದೇವಿ ಶಾಂತ ರೂಪದಲ್ಲಿ ಮಾತ್ರ ಕಾಣುತ್ತಾಳೆ. ಗೋವಾದಲ್ಲಿ ಶಾಂತ ದುರ್ಗದ ದೇವಸ್ಥಾನಗಳು ಬಹಳಷ್ಟಿವೆ. ಅದರಲ್ಲಿ ಇದು ಒಂದು ಪ್ರಮುಖ ಮಂದಿರ ಮತ್ತು ಪ್ರವಾಸಿಗರ ಪಟ್ಟಿಯಲ್ಲಿ ಇದು ಒಂದು ದೇವಸ್ಥಾನ. ಇದರ ಮೂಲ ಮಂದಿರ ಅವಿನಾಶೆಯ ನದಿಯ ದಡದ ಸಾಲಿಸತ್ ತಾಲೂಕಿನ ಕೆಲೋಶಿಯಾದಲ್ಲಿತ್ತು. ಮೊದಲು ಗೋವಾದಲ್ಲಿದ್ದ ಪೋರ್ಚುಗೀಸರ ಸರ್ಕಾರವು ಎಲ್ಲ ಮಂದಿರವನ್ನು ಧ್ವಂಸ ಮಾಡಿದ್ದರು. ಅಲ್ಲಿಯ ಸ್ಥಳೀಯ ಗೌಡ ಸಾರಸ್ವತ್ ಜನ ರಾತ್ರೋರಾತ್ರಿ ಮೂಲ ವಿಗ್ರಹವನ್ನು ಪೋರ್ಚುಗೀಸರಿಂದ ರಕ್ಷಿಸಿ ಅಲ್ಲಿಂದ ತುಂಬ ದೂರದ ದಟ್ಟ ಅರಣ್ಯ ಕಾಡಿನಲ್ಲಿ ಮಧ್ಯರಾತ್ರಿ ಈ ವಿಗ್ರಹವನ್ನು ಗೌಪ್ಯವಾಗಿ ಪೂಜೆ ಮಾಡಲು ಪ್ರಾರಂಭಿಸುತ್ತಾನೆ. ಕ್ರಿಸ್ತಶಕ 1556ರಿಂದ ಕ್ರಿಸ್ತಶಕ 1526ರವರೆಗೆ ಸುಮಾರು 200 ವರ್ಷಗಳ ಕಾಲ ಈ ವಿಗ್ರಹವನ್ನು ಗೌಪ್ಯವಾಗಿ ಇಟ್ಟಿದ್ದ. ಶಾಂತದುರ್ಗ ಪುನಃ ಸತಾರದ ಮಹಾರಾಜ ಶ್ರೀ ಶಾಹು ಮಹಾರಾಜ್ ಆಡಳಿತದಲ್ಲಿ ಈ ಮಂದಿರ ಪುನರ್ ನಿರ್ಮಾಣವಾಯಿತು. ಈ ಮಂದಿರ ಒಬ್ಬ ಮರಾಠ ರಾಜನೇ ನಿರ್ಮಿಸಿದರೂ ಸಹ ವಾಸ್ತುಶಿಲ್ಪ ಮಾತ್ರ ಅಪ್ಪಟ ಸಾರಸ್ವತ ಶೈಲಿ ವಾಸ್ತುಶಿಲ್ಪವೇ ಆಗಿದೆ. ಮಂದಿರ ಮುಖ್ಯ ಪ್ರಾಣದುರ್ಗೆ, ಆದರೆ ಎಡಬಲದಲ್ಲಿ ಹರಿಹರರ ಚಿಕ್ಕ ಮಂದಿರಗಳು ಇವೆ. ಸೃಷ್ಟಿ ಸ್ಥಿತಿ ಲಯದ ತ್ರಿಯರವರದಲ್ಲಿ ಒಮ್ಮೆ ಹರಿಹರರಲ್ಲಿ ಮತ್ತೆ ಯುದ್ಧ ಸಂಭವಿಸುತ್ತಂತೆ. ಇಬ್ಬರ ಯುದ್ಧವು ಪ್ರಳಯವನ್ನೇ ಸೃಷ್ಟಿಸಬಹುದೆಂದು ಬ್ರಹ್ಮ ಶಿವನ ಹೆಂಡತಿಯ ಪಾರ್ವತಿಯ ಮುಂದೆ ಯುದ್ಧವನ್ನು ನಿಲ್ಲಿಸಲು ವಿನಂತಿಯನ್ನು ಮಾಡಿಕೊಳ್ಳುತ್ತಾನೆ. ಆಗ ಪಾರ್ವತಿ ದುರ್ಗೆ ರೂಪವನ್ನು ತಾಳಿ ತನ್ನ ಎಡ ಮತ್ತು ಬಲ ಕೈಯಲ್ಲಿ ಹರಿಹರನನ್ನು ಹಿಡಿದು ಇಬ್ಬರ ನಡುವೆ ಶಾಂತಿಯನ್ನು ಸೃಷ್ಟಿಸುತ್ತಾಳೆ. ಆಗ ಇಲ್ಲಿ ದುರ್ಗೆ ಶಾಂತ ದುರ್ಗೆ ಎಂದು ಕರೆಯಲ್ಪಡುತ್ತದೆ. ಹಚ್ಚ ಹಸಿರಿನ ದಟ್ಟ ಅರಣ್ಯದ ಬೆಟ್ಟಗಳ ಮುಂದೆ ನದಿಯ ಪಕ್ಕ ಒಂದು ಸುಂದರ ಮಂದಿರ ನಿರ್ಮಾಣವಾಗಿದೆ. ಆದ ಕಾರಣ ಈ ಮಂದಿರವು ಒಂದು ಗೋವಾದ ಪ್ರವಾಸಿಗರ ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತದೆ.